ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಲಕ್ಕಿ ಚಾರು ಇಬ್ಬರು ತಯಾರಾಗಿ ಒಂದು ಹೋಟೆಲ್ಗೆ ಹೋಗಿ ತಿಂಡಿ ಮಾಡಿ ಮಡದಿಯನ್ನ ಮನೆಗೆ ಬಿಟ್ಟು ತಾನು ಆಫೀಸಿಗೆ ಹೋದನು. ಬಿಬಿ ಹೆಂಡತಿ ಮೊದಲಿನ ರೀತಿಯಾಗಿದ್ದ ಖುಷಿಯೋ ಅಥವಾ ರಾತ್ರಿ ಕಂಡ ಕನಸಿನ ಪ್ರಭಾವವೋ, ಬಹಳ ಉತ್ಸಾಹದಿ ಗಾಡಿ ಓಡಿಸುತ್ತಾ ಬಂದವ ಆಕೆ ಮನೆಯೊಳಗಡೆ ಹೋಗುವಾಗ ಬಾಯ್ಬಿ ಎಂದು ಕರೆದನು. ಏನು ಎಂದು ಹಿಂದೆ ತಿರುಗಿ ನೋಡುವ ಚಾರು ಕಡೆಗೆ ನೋಡಿ ಮಿಸ್ ಯು ನುಡಿದವನ ನೋಡಿ ಅರೆ ಹುಚ್ಚ ಎಂದವಳು ಹಳ್ಳಿಗೆ ಒಪ್ಪಿದವನ ಪರಿ ನೆನೆದು ತುಸು ನಕ್ಕಿಯೇ ಮನೆ ಸೇರಿದಳು. ಎಲ್ಲ ಕೆಲಸ ಮುಗಿಸಿದವಳು ಲಕ್ಕಿ ಮಾತು ಕೊಟ್ರೆ ತಪ್ಪಲ್ಲ ಎನ್ನುವುದರ ಬಗ್ಗೆ ತುಂಬ ಆಲೋಚಿಸಿ ದಿಯಾ ಬಳಿ ಫ್ಲಾಟ್ ವಿಚಾರ ಮಾತಾಡಲು ಕರೆ ಮಾಡ್ತಾಳೆ. ಊಟದ ಬ್ರೇಕ್ನಲ್ಲಿದ್ದ ದಿಯಾ, ಹೇಳು ಚಾರು ಎಂದು ಫೋನ್ ಕೈಗೆತ್ತಿಕೊಂಡವಳು ನುಡಿದಾಗ, ಆ ಫ್ಲಾಟ್ ಬಗ್ಗೆ ಮಾತಾಡಬೇಕು ಎಂದವಳ ಕೇಳಿ ಸಂಜೆ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡ್ತಾಳೆ. ಇತ್ತ ಆಫೀಸಿಗೆ ಬಂದವನಿಗೆ ದಿಯಾ ಫ್ಲಾಟ್ ನಿರಾಕರಿಸಿದ್ದು ತಿಳಿದು ಕರೆ ಮಾಡಲು ಹೊರಟನು. ನಿನ್ನೆ ಮೊನ್ನೆ ಕೆಲಸದ ಕಡೆ ಗಮನ ಹರಿಸಲಾಗದೆ ಇಂದು ಆ ಎಲ್ಲ ಪೆಂಡಿಂಗ್ ವರ್ಕ್ ಮಾಡ್ತಾ ತುಂಬ ಬ್ಯುಸಿ ಆಗ್ತಾನೆ ಲಕ್ಕಿ. ಹೀಗಾಗಿಯೇ ಫ್ಲಾಟ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಂಜೆ ಹೇಳಿದ ಹಾಗೆ ಕರೆ ಮಾಡುವ ದಿಯಾ, ಚಾರು ಅದು ಆಗಲೇ ಕ್ಲಾಸಲ್ಲಿ ಬ್ಯುಸಿ ಇದೆ ಕಣೆ, ಫೈನಲ್ ಸೆಮಿಸ್ಟರ್ ಅಲ್ವಾ, ಲಾಸ್ಟ್ ಕಾಲೇಜ್ ಫಂಕ್ಷನ್ ಬಗ್ಗೆ ಹೇಳ್ತಿದ್ರು ಎಂದಾಗ, ಆಯ್ತು ಪರವಾಗಿಲ್ಲ, ಈಗ ಹೇಳು, ಫ್ಲಾಟ್ ನಿಜಕ್ಕೂ LV ಬಿಲ್ಡರ್ಸ್ ಕಡೆಯಿಂದ ನಮಗೆ ಸಿಕ್ತಿದೆ ಅನ್ನೋ ವಿಚಾರ ಚಿಕ್ಕಪ್ಪನಿಗೆ ಗೊತ್ತಾಯ್ತಾ? ತುಸು ಅನುಮಾನ ಚಾರು ಮನದಲ್ಲಿ ಸುಳಿದಿತ್ತು. ಹೌದು ಕಣೆ ಎಂದು ಸಂತು ಮಾತನ್ನೇ ವಾದ ಮಾಡಿದ್ಲು. ಹೇಗೆ? ಚಾರುಗೆ ಲಕ್ಕಿ ಮೇಲೆ ನಂಬಿಕೆ ಹೆಚ್ಚಾಗಿದೆ, ಅದಕ್ಕೆ ಮರು ಪ್ರಶ್ನೆ ಮಾಡ್ತಾಳೆ. ಹೇಗೆ ಅಂದ್ರೆ ಆ ಪೇಪರ್ಸ್ ಮೇಲೆ LV ಬಿಲ್ಡರ್ಸ್ ಅಂತ ಇತ್ತು ಅದಕ್ಕೆ ಎಂದು ಉತ್ತರಿಸಿದಾಗ, ಆ ಪೇಪರ್ಸ್ನಲ್ಲಿ ಯಾವುದೇ ಕಾರಣಕ್ಕೂ LV ಬಿಲ್ಡರ್ಸ್ ಅಂತ ಇರಲ್ಲ. ಯಾಕಂದ್ರೆ ಆ ಪೇಪರ್ನ ಮತ್ತೊಂದು ಕಾಪಿ ಲಕ್ಕಿ ಮೊದಲಿಗೆ ನಂಗೆ ಕೊಟ್ಟಿದ್ದು, ಅದನ್ನ ನಾನು ಓದಾದ್ಮೇಲೆನೆ ನಿಂಗೆ ಕಳುಹಿಸಿದ್ದು ಎಂದು ಸುಳ್ಳು ಹೇಳಿ ಬಾಯಿ ಬಿಡಿಸಿಕೊಳ್ಳುವ ನಿರ್ಧಾರ ಮಾಡ್ತಾಳೆ ಚಾರು. ಚಾರು ಅದು ಎಂದು ರಾಗ ತೆಗೆದ ತಂಗಿ ಈ ಸಲ ಸುಳ್ಳು ಹೇಳಿದ್ದಾಳೆಂದು ಪಕ್ಕವಾದ ಚಾರು, ಯಾಕೆ ಸುಳ್ಳು ಹೇಳಿ ಫ್ಲಾಟ್ ನಿರಾಕರಿಸಿದ್ದು? ಅದೇ ಸಿಟ್ಟಿನ ದಾಟಿಯಲ್ಲಿ ಬಂದ ಚಾರು ಪ್ರಶ್ನೆಗೆ, ಅದು ಚಾರು ಮತ್ತೆ ರಾಗ ಹೇಳಿದಾಗ, ಈಗ ಹೇಳ್ತ್ಯಾ ಇಲ್ವಾ? ಇನ್ನಷ್ಟು ಕೋಪ ಹೆಚ್ಚಾಯ್ತು ಚಾರುಗೆ. ನೀನ್ ಲಕ್ಕಿ ಜೊತೆ ತುಂಬಾ ನಳ್ತಿದ್ಯಾ ಅಲ್ವಾ, ಅವ್ರ ಬಳಿ ತುಂಬಾ ಹಿಂಸೆ ಅನುಭವಿಸ್ತಿದ್ಯಾ ಅಲ್ವಾ, ನಮ್ಗೆ ಮನೆ ಮಾಡಿ ಕೊಡೋಕೆ ನೀನ್ ಲಕ್ಕಿ ಜೊತೆ ನಿನ್ನನ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ಯಾ ಅಲ್ವಾ, ಅದಕ್ಕೆ ಈ ಫ್ಲಾಟ್ ಕೊಡ್ಸಿ ನೀನ್ ಲಕ್ಕಿಗೆ ಅವನು ಕೇಳಿದೆಲ್ಲ ಕೊಡ್ತಾ ತುಂಬಾ ಬೇಸರದಲ್ಲಿದ್ಯಾ ಅಲ್ವಾ ಎಂದು ಮುಗ್ಧ ಮನಸ್ಸಿನ ದಿಯಾ ಕೇಳಿದ ಪ್ರಶ್ನೆಗಳಿಗೆ, ಯಾರೇ ಹೇಳಿದ್ರು ಅದೆಲ್ಲ? ಲಕ್ಕಿ ಜೊತೆ ನಾನು ಯಾವ ಹಿಂಸೆ ಅನುಭವಿಸ್ತಿಲ್ಲ, ಲಕ್ಕಿ ನಂಗೆ ಯಾವ ತೊಂದರೆ ಮಾಡ್ತಿಲ್ಲ, ಲಕ್ಕಿ ನೀನ್ ಅನ್ಕೊಂಡಿರೋ ರೀತಿ ನನ್ನ ಬಳಸ್ಕೊಳ್ತಿಲ್ಲ, ಅದೆಲ್ಲ ಬಿಡು. ಈ ತರ ನೀನ್ ತಲೆಗೆ ತುಂಬಿದ್ಯಾರು? ಚಿಕ್ಕಪ್ಪ ಅಂತೂ ಅಲ್ಲ, ಮತ್ಯಾರು ಎಂದು ಕೇಳಿದಾಗ, ನೀನ್ ಸುಳ್ಳು ಹೇಳ್ತಿದ್ಯಾ ಚಾರು, ಆ ಲಕ್ಕಿ ಬಲವಂತ ಮಾಡಿ ನಿನ್ನನ್ನ ರಿಸೆಪ್ಷನ್ಗೆ ಒಪ್ಸಿದ್ದು ಗೊತ್ತು ನಂಗೆ ಎಂದಾಗ, ಅವನೇನು ಫೋರ್ಸ್ ಮಾಡ್ಲಿಲ್ಲ, ಇಷ್ಟಕ್ಕೂ ನೀನ್ ಈ ತರ ಸ್ವಂತವಾಗಿ ಯೋಚಿಸಿರಲ್ಲ. ಹೇಳು, ಯಾರು ಹೇಳಿದ್ದು? ಯಾರೇ? ಆಕಾಶ ಅಥವಾ ಸಂತೋಷ? ನೇರವಾಗಿ ಕೇಳಿದಾಗ, ನಿಜವಾಗ್ಲೂ ನೀನು ಆರಾಮಾಗಿದ್ಯಾ ಚಾರು, ನಿಂಗೆ ಲಕ್ಕಿ ನೋವು ಮಾಡ್ತಿಲ್ವಾ ಮರು ಕೇಳುತ್ತಾಳೆ ದಿಯಾ. ಇಲ್ಲ ಇಲ್ಲ ಇಲ್ಲ, ಲಕ್ಕಿ ನಂಗೇನೋ ಪ್ರಾಬ್ಲಮ್ ಮಾಡಿಲ್ಲ, ಇನ್ನೂ ನಂಬಿಕೆ ಬರ್ತಿಲ್ವಾ? ರಾಯರ ಮೇಲಾಣೆ ಎಂದಾಗ, ಹೌದಾ? ಮತ್ತೆ ಸಂತೋಷ್ ಅವ್ರು ಹೇಳಿದ್ರು ನೀನ್ ತುಂಬಾ ಹಿಂಸೆ ಅನುಭವಿಸ್ತಿದ್ಯಾ, ಲಕ್ಕಿ ಏನ್ ಕೊಟ್ರು ಲಾಭ ಕೇಳ್ತಾನೆ, ಸೊ ಫ್ಲಾಟ್ ನಿರಾಕರಿಸು ಅಂತ ಎಂದಿದ್ದೆ ಚಾರು ಮೊಗದಲ್ಲಿ ಕೋಪ ಉಕ್ಕಿತು. ಹೌದಾ, ನಾನು ಮಾತಾಡ್ತೀನಿ ಎಂದು ಕರೆ ಕಟ್ ಮಾಡಿ ಸಂತೂನ ಭೇಟಿ ಮಾಡಲು ಫೋನ್ ಮಾಡಿದ್ಲು. ಅವಳು ಭೇಟಿಯನ್ನ ನಿರಾಕರಿಸುತ್ತಾನಾ? ತಟ್ಟನೆ ಅವಳು ಹೇಳಿದ್ದ ವುಡನ್ ಪಾರ್ಕ್ನಲ್ಲಿ ಭೇಟಿಯಾಗಲು ಒಪ್ಪಿದ. ವುಡನ್ ಪಾರ್ಕ್. ಅವಳನ್ನ ನೋಡಲು ಸರಸರನೆ ಬರುತ್ತಾನೆ ಸಂತೋಷ್. ಸಿಟ್ಟಲ್ಲಿ ವುಡನ್ ಚೇರ್ ಮೇಲೆ ಕೂತಿದ್ದ ಚಾರು ಅವನನ್ನ ನೋಡಿ ಎದ್ದು ನಿಂತಾಗ, ಸಾರಿ ಚಾರುಣ್ಯ, ಲೇಟ್ ಆಯ್ತು ಎನ್ನುತ್ತಾ ಬಂದು ಬುಸುಗುಟ್ಟಲು, ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ ಎಂದು ಅವನಿಗೂ ಕೂರಲು ಹೇಳಿ ತಾನೂ ಕೂತು ಆತ ಸುಧಾರಿಸಿಕೊಂಡ ಕೂಡಲೇ ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ನಾನ್ ಲಕ್ಕಿ ಜೊತೆ ಆರಾಮಾಗಿದ್ದೀನಿ, ಆದ್ರೆ ನೀವ್ಯಾಕೆ ದಿಯಾ ಮನ್ಸಲ್ಲಿ ಇಲ್ದೇ ಇರೋದನ್ನ ಹೇಳಿ ಫ್ಲಾಟ್ ತೆಗೆದುಕೊಳ್ಳೋದನ್ನ ತಪ್ಪಿಸಿದ್ದು? ಅವಳು ಪ್ರಶ್ನೆ ಕೇಳುತ್ತಾ ಎದ್ದು ನಿಂತವ, ನಾನಾ ಎಂದವನ ಜೊತೆಗೆ ತಾನು ಎದ್ದು ನಿಂತು, ನೀವ್ ಯಾಕೆ ಫ್ಲಾಟ್ ತೆಗೆದುಕೊಳ್ಳದ ಹಾಗೆ ಮಾಡಿದ್ದು? ಆ ಫ್ಲಾಟ್ ಲಕ್ಕಿ ನಂಗೆ ಕೊಟ್ಟಿದ್ದು, ನಾನು ಅವನ ಆಫೀಸ್ನಲ್ಲಿ 1 ಮಂತ್ ವರ್ಕ್ ಮಾಡಿದ್ದಕ್ಕೆ.
ಜೊತೆಗೆ ನಮ್ಮಿಬ್ಬರ ಸವಾಲ್ನಲ್ಲಿ ನಾನು ಗೆದ್ದಿದ್ದಕ್ಕೆ. ಅದು ಲಕ್ಕಿ, ದಿಯಾ ಮತ್ತೆ ಚಿಕ್ಕಪ್ಪ ಉಳಿಯಲು ಕೊಟ್ಟ ಫ್ಲಾಟ್, ಚಿಕ್ಕಪ್ಪನ ಹೆಸರಿಗೆ ಮಾಡ್ತಿದ್ದ ಫ್ಲಾಟ್. ಕೋಪದ ಕಣ್ಣುಗಳಲ್ಲಿ ನೋಡ್ತಾ ಸಿಟ್ಟಿನ ಧಾಟಿಯಲ್ಲಿ ಕೇಳಿದಾಗ, ಹೌದು ಹೇಳ್ದೆ, ತಪ್ಪೇನಿದೆ? ಅವಳನ್ನೇ ಪ್ರಶ್ನಿಸುತ್ತಾ, ತಪ್ಪೇನಿದೆ ಚಾರುಣ್ಯ, ಹೇಳಿ ತಪ್ಪೇನಿದೆ ಎಂದು ಕೈ ಸನ್ನೆ ಮಾಡ್ತಾ ಅದೇ ಕೋಪದ ಧ್ವನಿಯಲ್ಲಿ ಕೇಳಿದ. ತಪ್ಪಲ್ವಾ? ಲಕ್ಕಿ LV BDOS ಅಂತ ಮೆನ್ಷನ್ ಮಾಡಿದಾನೆ. ಅದಕ್ಕೆ ಚಿಕ್ಕಪ್ಪನಿಗೆ ಗೊತ್ತಾಯ್ತು, ಅವರು ಪೇಪರ್ಸ್ ಹರಿದ್ರು ಅಂತ ಸುಳ್ಳು ಹೇಳಿಸಿ ದಿಯಾ ಫ್ಲಾಟ್ ನಿರಾಕರಿಸುವ ಹಾಗೆ ಮಾಡಿದ್ದು ತಪ್ಪಲ್ವಾ? ತಪ್ಪೆ, ಎಸ್ ತಪ್ಪು. ಬಟ್ ಯಾಕೆ ಮಾಡಿದೆ ಅಂತ ಕೇಳಿ. ಯಾಕೆ ಮಾಡಿದ್ರಿ? ನಿಮ್ಗೋಸ್ಕರ ಎಂದವನ ಉತ್ತರಕ್ಕೆ ಚಾರು ಅಚ್ಚರಿಯಾದಳು. ಎಸ್, ನಿಮ್ಗೋಸ್ಕರಾನೇ. ಒಂದು ಹುಡುಗಿ ಇಷ್ಟವಿಲ್ಲದೆ ಒಬ್ಬನ ಜೊತೆ ಮನೆ ಶೇರ್ ಮಾಡೋದು ಸುಲಭದ ಮಾತಲ್ಲ. ಅದರಲ್ಲೂ ಆ ಬ್ಯಾಡ್ ಬಾಯ್ ಲಕ್ಕಿ ಸಹವಾಸ ಸುಮ್ಮನೆ ಅಲ್ಲ. ನಿಮ್ಮನ್ನ ದಿನಕ್ಕೊಂದು ಲಾಭ ಕೇಳ್ತಾ ನಿಮ್ಮನ್ನ ಅವನಿಷ್ಟದ ರೀತಿ ಉಪಯೋಗಿಸ್ಕೊಳ್ತಿದ್ದಾನೆ. ಈ ಕೈಯಲ್ಲಿ ಫ್ಲಾಟ್ ಕೊಟ್ಟು ಮತ್ತೊಂದರಲ್ಲಿ ಕಿಟ್ಕೊಳ್ಳಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಫ್ಲಾಟ್ ಒಂದಲ್ಲ ಎರಡಲ್ಲ, ಸುಮಾರು 75-80 ಲಕ್ಷದ ಮೌಲ್ಯ. ಬರೀ 50,000 ಅರೇಂಜ್ ಮಾಡೋದು ಕಷ್ಟ ನಿಮ್ಗೆ. ಹೀಗಿರುವಾಗ ಅಷ್ಟು ದೊಡ್ಡ ಖರ್ಚಿರೋ ಮನೆ ತಗೊಂಡು ಅವನ ಅಡಿಯಾಳಾಗಿದ್ದು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ ಚಾರುಣ್ಯ. ನೀವೊಬ್ರು ಫ್ರೆಂಡ್ ಹೌದು, ಆದರೆ ನಾನು ನನ್ನ ಫ್ರೆಂಡ್ ಖುಷಿ ಸಂತೋಷ ಬಯಸ್ತೀನಿ. ಅದಕ್ಕೆ ಫ್ಲಾಟ್ ತೆಗೆದುಕೊಳ್ಳದ ಹಾಗೆ ಮಾಡಿದೆ. ಈಗ ಹೇಳಿ, ತಪ್ಪಾ? ಎಂದು ಅವಳನ್ನ ನೇರವಾಗಿ ನೋಟ ಸೇರಿಸಿ ಪ್ರಶ್ನಿಸಿದ. ಹಾಗಲ್ಲ ಸಂತೋಷ್, ಲಕ್ಕಿ ನನ್ನ ಯಾವ ಲಾಭ ಕೇಳಿ ಫ್ಲಾಟ್ ಕೊಟ್ಟಿಲ್ಲ. ಲಕ್ಕಿ ಮಾತ್ ಮೀರಲ್ಲ. ಲಕ್ಕಿ ಅದನ್ನ ಚಿಕ್ಕಪ್ಪನ ಹೆಸರಲ್ಲಿ ಮಾಡಿಸೋಕೆ ನಿರ್ಧಾರ ಮಾಡಿದ್ದಾನೆ. ಅದು ಅಲ್ಲದೆ ಚಿಕ್ಕಪ್ಪ ಮತ್ತೆ ದಿಯಾ ನಿಮ್ಮ ಮನೆಯಲ್ಲಿ ಇನ್ನು ಎಷ್ಟು ದಿವಸ ಇರಬೇಕು ಹೇಳಿ? ಅವರಿಗೂ ಮುಜುಗರ ಆಗುತ್ತೆ ಅಲ್ವಾ? ತಾಳ್ಮೆಯಿಂದ ಕೇಳಿದಳು. ಅವಳ ಮಾತಿಗೆ ನಕ್ಕನು ಸಂತೋಷ್. ಯಾಕೆ ನಗ್ತಿದ್ದೀರಾ? ಹೇಳಿದವಳ ಉಬ್ಬೆರಡು ಒಟ್ಟುಗೂಡಿತು. ಏನಾಯ್ತು ಮತ್ತೆ ಕೇಳಿದ್ಲು. ಏನ್ರಿ ನೀವು ಜೊತೆಗಿರಲ್ಲ ಅಂತೀರಾ, ನಿಮ್ಮವರನ್ನು ಜೊತೆಗಿರೋಕೆ ಬಿಡಲ್ಲ ಅಂತೀರಾ. ಯಾಕೆ ಸ್ವಾರ್ಥಿ ಆಗ್ತೀರಾ ಚಾರುಣ್ಯ ಎಂದ. ಇದರಲ್ಲಿ ಏನ್ ಸ್ವಾರ್ಥ ಇದೆ? ಅವಳಿಗೇನು ಅರ್ಥವಾಗ್ಲಿಲ್ಲ. ಮತ್ತಿನ್ನೇನು? ಅಲ್ಲ ರೀ, ನಾನು ನಿಮ್ಗೆ ಮನುಷ್ಯನ ಹಾಗೆ ಕಾಣಿಸೋತಿಲ್ವಾ? ನಿಮ್ಗೇನಾದ್ರೂ ನನ್ನ ಕಲ್ ಬಂಡೆ ಹೃದಯ ಇಲ್ಲದವನ ರೀತಿ ಕಾಣಿಸ್ತಿದ್ದೀನಾ ಎಂದು ಕೇಳುತ್ತಾ ಅವಳ ಮುಂದೆ ಬರಲು, ಯಾಕೆ ಸಂತೋಷ್, ಏನಾಯ್ತು ಎಂದವಳ ಕೈ ಹಿಡಿದು ಪ್ರಶಾಂತತೆಯ ಕಣ್ಣೋಟ ಸೇರಿಸುತ್ತಾ ಕಣ್ಣಂಚಲ್ಲಿ ಕೊಂಚ ನೀರು ತಂದುಕೊಂಡವ, ಹೇಗೋ ಒಬ್ಬಂಟಿಯಾಗಿದ್ದೆ ಕಣ್ರೆ. ನಿಮ್ ಭೇಟಿ ಆಯ್ತು. ಮದ್ವೆ ಮುಂಚೆ ಬಗ್ಗೆ ಆಲೋಚನೆ ಕೂಡ ಇರಲಿಲ್ಲ. ನಿಮ್ ಚಿಕ್ಕಪ್ಪ ಮದ್ವೆ ಬಗ್ಗೆ ಕೇಳಿದ್ರು ಅಂತ ನಿಮ್ಮಂತ ಒಳ್ಳೆ ಹುಡುಗಿನ ಮಿಸ್ ಮಾಡ್ಕೋಬಾರ್ದು ಅಂತ ಒಪ್ಪಿಗೆ ಕೊಟ್ಟೆ. ಎಂಗೇಜ್ಮೆಂಟ್ ಆದ್ಮೇಲೆ ನಂಗೂ ಒಬ್ರು ಪ್ರೀತಿ ಮಾಡೋ ಕಾಳಜಿ ಮಾಡೋ ಜೀವ ಸಿಕ್ತು ಅಂತ ಖುಷಿ ಪಟ್ಟೆ. ಚಿಕ್ಕ ವಯಸ್ಸಿಂದಾನು ನನ್ನ ಅನಾಥ. ತಂಗಿ ಜೀವಂತ ಶವ. ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋರಿಲ್ಲ. ಒಂಟಿ ಜೀವ, ತುಂಬಾ ಕಷ್ಟ ರೀ ಜೀವನ. ಹೇಗೋ ನೀವಿರ್ತೀರಾ, ನಿಮ್ಮಲ್ಲೇ ಎಲ್ಲರನ್ನ ನೋಡೋಣ ಅಂತ ಫಿಕ್ಸ್ ಆದೆ. ಆದ್ರೆ ನೀವು ನಾನು ಪ್ರಪೋಸ್ ಮಾಡಿದ್ಮೇಲೆ ಹಸೆ ಮನೆ ಮೇಲೆ ಕೂತು ನಂಗೆ ಆಸೆ ತೋರಿಸಿ ತಾಳಿ ಕಟ್ಟೋ ಕ್ಷಣಕ್ಕೆ ನಂಗೆ ಈ ಮದುವೆ ಇಷ್ಟ ಅಲ್ಲ, ಲಕ್ಕಿ ಮೇಲೆ ಲವ್ ಇದೆ ಅಂತ ಎದ್ರೆ ಈ ಬಡ ಜೀವಕ್ಕೆ ನೋವಾಗತ್ತೆ. ಈ ಜೀವಕ್ಕೂ ಮನ್ಸಿದೆ ಅನ್ನೋದು ಆಲೋಚನೆ ಮಾಡದೆ ಕಠೋರವಾಗಿ ನಿಷ್ಠುರವಾಗಿ ನುಡಿದು ಲಕ್ಕಿ ಹತ್ರ ಹೋದ್ರೆ ಆ ಕ್ಷಣ ನಂಗೆ ಹೇಗಾಗುತ್ತೆ ಅಂತ ಆಲೋಚನೆ ಮಾಡಿದ್ರೆ ಚಾರುಣ್ಯ, ಆ ದಿನ ಆ ಕ್ಷಣ ಇನ್ನೂ ಮರೆಯೋಕ್ಕಾಗಿಲ್ಲ ನಂಗೆ. ಆ ಕ್ಷಣನೇ ಆಲೋಚನೆ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಎಂದು ನುಡಿಯುತ್ತಿದ್ದವನ ಕಣ್ಣಿಂದ ಹನಿಗಂಬನಿ ಜಾರಿತ್ತು. ಅವನ ಮಾತು ಕೇಳಿ ಚಾರು ಕಣ್ಣು ಕೂಡ ಒದ್ದೆ ಆಯ್ತು. ಆದ್ರೆ ನಿಮ್ಮ ಚಿಕ್ಕಪ್ಪ ಮತ್ತೆ ತಂಗಿ ಇಬ್ಬರನ್ನ ಸೇಫ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬದುಕ್ತೆ. ನಿಮ್ಮ ಚಿಕ್ಕಪ್ಪ ಎಲ್ಲಿ ಪ್ರಾಣ ಕಳ್ಕೊಂಡು ದಿಯಾ ಮತ್ತೆ ನಿಮ್ಮನ್ನ ಅನಾಥರಾಗಿ ಮಾಡ್ಬಿಡ್ತಾರೋ ಅಂತ ಅವ್ರನ್ನ ಮನೆಗೆ ಕರ್ಕೊಂಡು ಬಂದೆ. ಅವ್ರ ಮನಸ್ಸು ಬದಲು ಮಾಡೋಕೆ ಸಾಹಸ ಪಟ್ಟೆ. ದಿಯಾನ ನನ್ನ ತಂಗಿ ತರ ತಿಳಿಯೋಕೆ ಶುರು ಮಾಡಿದೆ. ಕಳ್ಕೊಂಡ ಪ್ರೀತಿನ ಅಟ್ಲೀಸ್ಟ್ ನಿಮ್ಮ ಚಿಕ್ಕಪ್ಪ ಮತ್ತು ದಿಯಾ ಮೂಲಕ ಪಡೆಯೋಣ ಅಂತ ಆಲೋಚನೆ ಮಾಡಿದೆ. ಅವ್ರನ್ನ ಅಪ್ಪ ಮತ್ತೆ ತಂಗಿ ಅಂತ ಸ್ವೀಕರಿಸ್ದೆ. ಆದ್ರೆ ಅವ್ರನ್ನ ಸಹ ದೂರ ಮಾಡೋಕೆ ನೀವು ಫ್ಲಾಟ್ ನೆಪ ಕೊಟ್ರೆ ನಾನು ಮತ್ತೆ ಅನಾಥ ಆಗ್ಬೇಕೇನ್ರಿ? ಹೇಳಿ, ಅನಾಥ ಆಗ್ಬೇಕಾ? ನಿಮ್ಮನ್ನ ಕಳ್ಕೊಂಡೆ, ಈಗ ತಂಗಿ ಮತ್ತೆ ಅಪ್ಪನ ಇಬ್ಬರನ್ನು ಕಳ್ಕೋಬೇಕಾ, ದೂರ ಮಾಡ್ಕೋಬೇಕಾ ಎನ್ನುತ್ತಾ ಪ್ರಶ್ನಿಸಿ, ಅದಕ್ಕೆ ಹೇಳಿದ್ದು ನೀವು ಸ್ವಾರ್ಥಿ ನೀವು ಚಾರುಣ್ಯ ಎಂದು ಅವಳಿಗೆ ಬೆನ್ನು ಹಾಕಿ ನಿಂತವ ಅವನ ಎಮೋಷನಲ್ ಡ್ರಾಮಾ ವರ್ಕ್ ಆಗ್ತಿದೆ ಎನ್ನೋ ಖುಷಿಯಲ್ಲಿ ನಕ್ಕನು. ಇಲ್ಲ ಸಂತೋಷ್, ಅವ್ರನ್ನ ನೀವು ದೂರ ಮಾಡೋ ಆಲೋಚನೆ ಇಲ್ಲ ನನಗೆ. ನಾನು ಲಕ್ಕಿನ ಮದ್ವೆ ಮಾಡ್ಕೊಳ್ಳೋಕೆ ಕಾರಣ ದಿಯಾ ಭವಿಷ್ಯ ಎನ್ನುತ್ತಾ ಎಲ್ಲ ಸತ್ಯ ನುಡಿಯುತ್ತಾ ಅಳುವಾಗ ದಿಯಾ ಬಳಿ ಅದಾಗಲಿ ಎಲ್ಲ ಸತ್ಯ ತಿಳಿದವ ಅವ ಹೇಳುತ್ತಿದ್ದರೆ ಒಳಗೊಳಗೆ ನಗುತ್ತಿದ್ದ. ಅದಕ್ಕೆ ಮದ್ವೆ ಆದೆ, ನಿಮ್ಮನ್ನ ನೋಯಿಸ್ಬೇಕು ಅಂತ ಅಲ್ಲ. ಆದ್ರೆ ನೀವು ಅವಳನ್ನ ತಂಗಿ ತರ ಚಿಕ್ಕಪ್ಪ ನನ್ನ ಅಪ್ಪನಂತೆ ನೋಡುವಾಗ ಅವರನ್ನ ನಿಮ್ಮಿಂದ ದೂರ ಮಾಡಲ್ಲ ನಾನು.
ಈ ಫ್ಲಾಟ್ನ ದಿಯಾ ನಿರಾಕರಿಸಿದ್ದೆ ಸರಿ. ನಾನು ಲಕ್ಕಿಗೆ ಫ್ಲಾಟ್ ವಾಪಸ್ ತಗೊಳ್ಳೋಕೆ ಹೇಳ್ತೀನಿ. ನಿಮ್ಮನ್ನ ಅಪ್ಪ ಮತ್ತೆ ತಂಗಿಯಿಂದ ದೂರ ಮಾಡಲ್ಲ ನಾನು. ನೀವು ನೆಮ್ಮದಿಯಿಂದ ಖುಷಿಯಿಂದ ಇರ್ತೀನಿ ಅಂದ್ರೆ ಇರಿ, ಆರಾಮಾಗಿರಿ ಎನ್ನುತ್ತಾ ಅವನ ಮುಂದೆ ಬಂದು, ಸಾರಿ ಸಂತೋಷ್, ನಾನು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದೆ, ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದು ಹೋಗುತ್ತಿದ್ದವಳ ಕೈ ಹಿಡಿದು ತಡೆದವ, ಈಗ ನೇರವಾಗಿ ಉತ್ತರ ಕೊಡಿ ಎನ್ನಲು, ಏನು ಎಂದು ಅಲ್ಲೇ ನಿಂತಳು. ಲಕ್ಕಿನ ಪ್ರೀತಿಸ್ತಿದ್ದೀರಾ ಎಂದು ಕೇಳಿದ. ಇಲ್ಲ ಎಂದು ನೇರ ಉತ್ತರ ಕೊಟ್ಟಳು. ಈ ಮದ್ವೆನ ಕಂಟಿನ್ಯೂ ಮಾಡ್ತೀರಾ ದಿಯಾ ಮದ್ವೆ ಆದ್ಮೇಲೆ ಎಂದು ಕೇಳಿದ. ಇಲ್ಲ ಎಂದು ಉತ್ತರಿಸಿದವಳ ಕೈ ಹಿಡಿದು, ನಿಮ್ಮ ಮೇಲಿರೋ ಪ್ರೀತಿ ಸತ್ತಿಲ್ಲ, ಇನ್ನೂ ಜೀವಂತವಾಗಿದೆ, ನಾನು ಕಾಯ್ತೀನಿ ಎಂದಾಗ ತಟ್ಟನೆ ಕೈ ಬಿಡಿಸಿಕೊಂಡು ಒಂದೆಜ್ಜೆ ಹಿಂದೆ ಸರಿದವಳು, ದಯವಿಟ್ಟು ಕಾಯ್ಬೇಡಿ, ನನಗೆ ನಿಮ್ಮ ಮೇಲೆ ಗೌರವ, ಅಭಿಮಾನ, ನಂಬಿಕೆ ಇದೆ, ಪ್ರೀತಿ ಕೂಡ, ಆದರೆ ಸ್ನೇಹದ ರೂಪದಲ್ಲಿ, ಬೇರೆ ಏನೂ ಇಲ್ಲ. ನನಗೆ ನಿಮ್ಮನ್ನ ಬೇರೆ ರೀತಿ ನೋಡೋಕೆ ಇಷ್ಟ ಇಲ್ಲ, ಹೀಗೆ ಫ್ರೆಂಡ್ಸ್ ಆಗಿ ಇರೋಣ ಎಂದು ಕೈ ಮುಗಿದು ಅಲ್ಲಿಂದ ಹೊರಟಳು. ಅವಳು ಹೋದದ್ದೇ ಅವಳು ಉತ್ತರ ಕೇಳಿ ಕೋಪಗೊಂಡವ ಅಲ್ಲೇ ಇದ್ದ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ಕಾಲಿನಲ್ಲಿ ಹೊಸುಕಿದನು ಸಂತು. ಹೋಗು, ನಿಂಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ಆದ್ರೆ ಆ ಲಕ್ಕಿಗೆ ನಿನ್ ಮೇಲೆ ಫೀಲಿಂಗ್ಸ್ ಬರೋ ಮುಂಚೆ ನಿನ್ನ ಅವನಿಂದ ನಾನ್ ದೂರ ಮಾಡಿ ನಿನ್ನನ್ನು ಹೇಗ್ ಪಡಿಬೇಕೋ ಚೆನ್ನಾಗಿ ಗೊತ್ತಿದೆ, ಹೋಗೆ ಎಂದು ದವಡೆ ಬಿಗಿದ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.